ಏನ್ ಹೇಳ್ತಾ ಇದೀಮ್ಮ? ಕೋರ್ಟಲ್ಲಿ ತಮಾಷೆ ಮಾಡ್ತಾ ಇದೀಯಾ? ಇಷ್ಟು ದಿನ ಸಂಧ್ಯಾ ಅಂತ ಇದ್ದಿ, ಈಗ ಸಂಧ್ಯಾನೇ ಅಲ್ಲ ಅಂತ ಇದೀಯಾ? ಇಷ್ಟು ದಿನ ನಾನು ಹೇಳಿದ್ದೆಲ್ಲ ಸುಳ್ಳು ಮಹಾಸ್ವಾಮಿ, ಆದ್ರೆ ಇವಾಗ ನಾನು ಹೇಳ್ತಿರೋದೆಲ್ಲ ನಿಜ. ಭಾರ್ಗವಿ ಅವರು ಈಗಾಗಲೇ ಕೊಟ್ಟಿರೋ ಸಾಕ್ಷಿಗಳ ಪ್ರಕಾರ ಸಿತಾರಾ ಅವರು ಹಾಗೂ ರೌಡಿ ಶಂಕರು ಇಬ್ರು ಸೇರಿ ಕೊಲೆ ಮಾಡಿದ್ದಾರೆ. ಅದ್ ಸಾಬೀತಾಗತ್ತೆ. ಆದ್ರೆ ಆ ಹುಡುಗಿನೇ ಜೀವಂತವಾಗಿ ವಾಪಸ್ ಬಂದಿದ್ದಾಳೆ, ಇದಕ್ಕೇನ್ ಹೇಳ್ತೀರಾ? ಮಹಾಸ್ವಾಮಿ, ಸಂಧ್ಯಾ ಅವ್ರನ್ನ ಮರು ವಿಚಾರಣೆ ಮಾಡೋದಕ್ಕೆ ಅವಕಾಶ ಕೊಡ್ಬೇಕಾಗಿ ಕೇಳ್ಕೊತಿದ್ದೀನಿ. ಅಬ್ಜೆಕ್ಷನ್ ಯುವರ್ ಆನರ್. ಪದೇ ಪದೇ ಇವ್ರನ್ನ ವಿಚಾರಣೆ ಮಾಡಿ ಇವರಿಗೆ ಮಾನಸಿಕ ಒತ್ತಡ ಕೊಡಬಾರ್ದು ಅಂತ ಕೇಳ್ಕೊತೀನಿ. ಭಯ ಪಡ್ಬೇಡಿ ಸರ್, ಅವ್ರನ್ನ ಹೆದರ್ಸೋ ಬೆದರ್ಸೋ ಮಾತುಕತೆ ಇಲ್ಲಿ ನಡೆಯಲ್ಲ. ಮಹಾಸ್ವಾಮಿಗಳೇ, ಗೌರವಯುತವಾಗಿ ಮರು ವಿಚಾರಣೆ ಮಾಡಲಾಗತ್ತೆ. ಕೇಸ್ ಅಂದ್ಮೇಲೆ ವಿಚಾರಣೆ ನಡೀಲೇಬೇಕಲ್ಲ ಜೆಪಿ. ಅರ್ಜುನ್, ಯು ಮೇ ಪ್ರೊಸೀಡ್. ಏನಿಲ್ಲ ಮೇಡಮ್, ಜಗತ್ತಲ್ಲಿ ನೋಡೋದಕ್ಕೆ ಒಂದೇ ತರ 7 ಜನ ಇರ್ತಾರೆ, ಆದ್ರೆ ಹೆಸರುಗಳು ಬೇರೆ ಇರುತ್ತೆ. ಈ ಮಾತನ್ನು ನೀವು ನಂಬ್ತೀರಾ? ನೀವು ಹಾಗೆಲ್ಲ ಮೋಸ ಮಾಡಲ್ಲ ಅಲ್ವಾ? ಮಾಡಲ್ಲ ಬಿಡಿ, ನೀವು ಮಾಡಲ್ಲ. ಸರಿ, ವಿಕ್ಕಿ ಹತ್ರ ದುಡ್ಡು ವಸೂಲ್ ಮಾಡಕ್ಕೆ ಭಾರ್ಗವಿ ನಿಮ್ಮನ್ನ ಬಳಸ್ಕೊಂಡ್ರು ಅಲ್ವಾ? ಹೌದು. ಇದಕ್ಕೂ ಮುಂಚೆ ನೀವು ವಿಕ್ಕಿ ಜೊತೆ ಹಸೆಮಣೆ ಏರಿದ್ರಿ ಅಲ್ವಾ? ಆದ್ರೆ ಆ ಮದ್ವೆ ನಿಂತು ಹೋಯ್ತು. ಆವಾಗ ದುಡ್ಡುಗೋಸ್ಕರ ವಿಕ್ಕಿನ ಮದ್ವೆ ಆಗಕ್ ಹೋಗಿದ್ರ ಅಥವಾ ಪ್ರೀತಿಯಿಂದ ವಿಕ್ಕಿನ ಮದ್ವೆ ಆಗಕ್ ಹೋಗಿದ್ರ? ದುಡ್ಡಿಗೆ. ಅಂದ್ರೆ ದುಡ್ಡು ತಗೊಂಡ್ರ? ಅಲ್ಲಲ್ಲ, ಪ್ರೀತಿಯಿಂದ ಮದ್ವೆ ಆಗೋಕ್ ಹೊರಟಿದ್ದೆ. ಇದೇ ನಿಜ ಅಲ್ವಾ? ಪ್ರೀತಿಯಿಂದಾನೇ ಒಪ್ಕೊಂಡ್ರಿ? ಹೌದು. ಸರಿ, ನೀವು ಪ್ರೀತಿಸಿರೋ ಹುಡುಗನ ಹತ್ರ ದುಡ್ಡಿಸ್ಕೊಳಕ್ಕೆ ಭಾರ್ಗವಿ ಯಾಕೆ ಸಂಚು ಮಾಡ್ಬೇಕು? ಆ ಸಂಚಿಗೆ ನೀವ್ಯಾಕೆ ಅವ್ರಿಗೆ ಹೆಲ್ಪ್ ಮಾಡ್ಬೇಕು? ವಿಕ್ಕಿ ಹೇಳಿ ಕೇಳಿ ಶ್ರೀಮಂತರ ಮನೆ ಹುಡುಗ, ನೀವು ದುಡ್ಡು ಕೇಳಿದ್ರೆ ಅವನೇ ಕೊಡ್ತಿದ್ದ ಅಲ್ವಾ ಪ್ರೀತಿಯಿಂದ? ನನಗೇನೋ ದುಡ್ಡಿನ ಆಸೆಯಿಂದ ನೀವೇ ವಿಕ್ಕಿನ ಟ್ರ್ಯಾಪ್ ಮಾಡಿದ್ರಿ ಅಂತ ಅನ್ಸ್ತಾ ಇದೆ. ಅದು ಮದ್ವೆ ಮುಗಿದ್ಮೇಲೆ ನಾನು ವಿಕ್ಕಿ ಬೇರೆ ಬೇರೆ ಆಗ್ಬಿಟ್ವಿ. ಅಂದ್ರೆ ಬ್ರೇಕಪ್ ಮಾಡ್ಕೊಂಡ್ರಿ ಅಲ್ವಾ? ಹೌದು. ಮತ್ತೆ ಅವತ್ತು 18ರ ರಾತ್ರಿಯ CCTV ಫುಟೇಜ್ ಬಗ್ಗೆ ಕೇಳಿದಾಗ ನೀವು ವಿಕ್ಕಿ ಕ್ಲೋಸ್ ಇದ್ದೀರಾ, ಅವ್ರ ಬಳಿ ನಿಮ್ಮ ರಕ್ಷಣೆಗೆ ಹೋದ್ರಿ ಅಂತ ಅಂದ್ರೆ. ಸರ್, ಇದು ಎಲ್ಗೋಗ್ಬಿಡುತ್ತೆ ನಂಗೆ ಗೊತ್ತಿಲ್ಲ. ಆ ಹುಡುಗಿ ತುಂಬಾ ತಬ್ಬಿ ಬಗ್ತಿದ್ದಾಳೆ ಸರ್. ಅದು ಅವತ್ತು ನಾನು ಅಲ್ಲಿ. ಹೇಳಿ ಮೇಡಮ್, ಅಂದ್ರೋ ಇಲ್ವೋ? ದುಡ್ಡು ದುಡ್ಡು ಅಂತ ಹಿಂದೆ ಬಿದ್ದವರು ನೀವು ನಿಜವಾಗ್ಲೂ ಸಂಧ್ಯಾ ಅನ್ನೋ ಅನುಮಾನ ನನ್ನ ಕಾಡ್ತಾ ಇದೆ. ಲೈಂಗಿಕ ಕಿರುಕುಳಕ್ಕೆ ಒಳಗಾಗಿ ಹೋರಾಡಿ ಕೊನೆಗೆ ಅತ್ಯಾಚಾರ ಆಗಿ ದೇಹದಲ್ಲಿ 10 ಕಡೆ ಚೂರಿ ಇರಿಸ್ಕೊಂಡು ಕೈ ಮೂಳೆ ಮುರಿದು ಅತ್ಯಾಚಾರದ ನೋವಲ್ಲಿ ನರಳಿ ನರಳಿ ಶವಾದವಳು ಸಂಧ್ಯಾ.
ದುಡ್ಡಿನ ಆಸೆಗೆ ಆ ಮುಗ್ಧ ಹುಡುಗಿ ಜಾಗದಲ್ಲಿ ಬಂದು ನಿಂತ್ಕೊಂಡು ಯಾಕ್ರಿ ನಾಟಕ ಆಡ್ತಿದ್ದೀರಾ? ಹೇಳ್ರಿ, ನೀವು ಸಂಧ್ಯಾನ? ಯುವರ್ ಆನರ್, ಡಿಫೆನ್ಸ್ ಲಾಯರ್ ಬೇಡವಾದ ಪ್ರಶ್ನೆಯನ್ನ ಸಂಧ್ಯಾ ಕೇಳಿ ಅವ್ರಿಗೆ ಹಿಂಸೆ ಕೊಟ್ಟಿದ್ದಾರೆ. ಸಾಕು ಸಾಕು. ಹಿಂಸೆ ಕೊಡ್ತಿರೋದು ಅವರಲ್ಲ, ಜೆ.ಪಿ. ಸರ್ಕಾರ್ ಅವರು ಮತ್ತೆ ಶಕ್ತಿ ಪ್ರಸಾದ್ ಅವರು. ಸಂಧ್ಯಾ, ಯಾರು ಯಾರು ಸಂಧ್ಯಾ? ನಾನ್ ಸಂಧ್ಯಾ ಅಲ್ಲ, ನಾನ್ ರಮ್ಯಾ. ಅಕ್ಕ ಅಕ್ಕ ಇಲ್ಲಿ ನೋಡಿ, ನನ್ ಸರ ಎಲ್ಲಿತ್ತು ಸಾಕ್ಷಿ? ಇದು ಬೃಂದಾನೇ ತಗೊಂಡಿದ್ದು, ನನಗೆ ಗೊತ್ತಿತ್ತು. ಇಲ್ಲ ಅಕ್ಕ, ಮತ್ತೆ ರಮ್ಯಾ ತಗೊಂಡಿದ್ಲು ಅಕ್ಕ. ರಮ್ಯಾನಾ? ರಮ್ಯಾ ಅಂತ ನಮ್ಮನೆಯಲ್ಲಿ ಯಾರಿದ್ದಾರೆ ಸಾಕ್ಷಿ? ಅಕ್ಕ, ಆ ಬೃಂದ ನಮ್ಮನ್ನ ಯಾಮಾರಿಸ್ಬಿಟ್ಟಿದ್ದಾಳೆ ಅಕ್ಕ. ಏನ್ ಹೇಳ್ತಾ ಇದ್ಯಾ? ಏನಾಯ್ತು? ಮತ್ತೆ ಏನಾರು ಹೊಸ ಎಡವಟ್ ಮಾಡಿದಾಳ? ಸಂಧ್ಯಾ ಅಂತ ಒಂದು ಹುಡುಗಿ ನಮ್ಮನೆ ಕರ್ಕೊಂಡ್ ಬಂದ್ಲಲ್ಲ, ಅವಳು ಸಂಧ್ಯಾನೇ ಅಲ್ಲ ಅಕ್ಕ, ರಮ್ಯಾ. ಅಕ್ಕ ಇಲ್ಲಿ ನೋಡಿ, ಅವಳು ಬರ್ದಿದ್ದಾಳೆ ಅಕ್ಕ, ಬೃಂದ ನನಗೆ ದುಡ್ಡಿನ ಆಸೆ ತೋರಿಸಿ ನನ್ನ ಇಲ್ಲಿ ಕರ್ಕೊಂಡ್ ಬಂದ್ಲು ಅಂತ. ಅಷ್ಟೇ ಅಲ್ಲ ಅಕ್ಕ, ದುಡ್ಡು ಸಂಪಾದನೆ ಮಾಡಿದ್ ಸಾಕು, ಇನ್ಮೇಲಾದ್ರೂ ಮಾನ ಮರ್ಯಾದೆ ಗೌರವನ್ ಸಂಪಾದನೆ ಮಾಡಿ ಅಂತ ನಮ್ಗೆ ಈ ಆಳ್ಸೋ ತರ ಬರ್ದಿದ್ದಾಳೆ ಅಕ್ಕ. ಅಂದ್ರೆ ಆ ಬೃಂದ ನಮ್ಗೆ ಮೋಸ ಮಾಡಿ ಯಾಮಾರ್ಸ್ಬಿಟ್ಲಾ? ಇಷ್ಟು ದಿನ ನಮ್ ಮನೆಯಲ್ಲಿ ಅವಳು ಮಹಾರಾಣಿ ತರ ಇದ್ದು ನಮ್ಮನ್ನ ಆಳಿನ ತರ ದುಡಿಸ್ಕೊಂಡ್ಲಾ? ಅವಳ ಬಗ್ಗೆ ನನಗೆ ಮೊದ್ಲಿಂದಾನು ನಂಬಿಕೆ ಬಂದಿರ್ಲಿಲ್ಲ, ಆದ್ರೆ ಅವಳು ಈ ತರ ನಮ್ಮನ್ನ ಬಕ್ರ ಮಾಡ್ತಾಳೆ ಅಂತ ನಾನು ಖಂಡಿತ ಅನ್ಕೊಂಡಿರ್ಲಿಲ್ಲ ಸಾಕ್ಷಿ. ಅವಳು ಇವತ್ ಬರ್ಲಿ ನಮ್ಮ ಮನೆಗೆ, ಸರಿಯಾಗಿ ಬೆಂಡೆತ್ತೀನಿ. ಹೌದು ಅಕ್ಕ, ಸಿಕ್ಕಿದ್ದೆ ಚಾನ್ಸು, ಬಿಡ್ಬೇಡಿ ಅವಳನ್ನ. ಈ ಮನೆಯಲ್ಲಿ ನಿಮ್ ಸ್ಥಾನ ಏನು ಅನ್ನೋದನ್ನ ಅವಳಿಗೆ ಗೊತ್ತು ಮಾಡಿಸಿ. ಏನ್ ಹೇಳ್ತಾ ಇದೀಮ್ಮ? ಕೋರ್ಟಲ್ಲಿ ತಮಾಷೆ ಮಾಡ್ತಾ ಇದೀಯಾ? ಇಷ್ಟು ದಿನ ಸಂಧ್ಯಾ ಅಂತ ಇದ್ದಿ, ಈಗ ಸಂಧ್ಯಾನೇ ಅಲ್ಲ ಅಂತ ಇದೀಯಾ? ಇಷ್ಟು ದಿನ ನಾನು ಹೇಳಿದ್ದೆಲ್ಲ ಸುಳ್ಳು ಮಹಾಸ್ವಾಮಿ, ಆದ್ರೆ ಇವಾಗ ನಾನು ಹೇಳ್ತಿರೋದೆಲ್ಲ ನಿಜ. ನನ್ನ ಹೆಸರು ರಮ್ಯಾ. ನಂಗೆ ಕೇಸ್ ಬಗ್ಗೆ, ಇಲ್ಲಿವರೆಗೂ ಏನ್ ನಡೆದಿದೆ ಅನ್ನೋದ್ರ ಬಗ್ಗೆ ಏನು ಗೊತ್ತಿಲ್ಲ. ನಾನ್ ನೋಡೋದಕ್ಕೆ ಸಂಧ್ಯಾ ತರಾನೇ ಇದ್ದೀನಿ ಅಂತ ನಾಟಕ ಮಾಡೋದಕ್ಕೆ ನನ್ನನ್ನು ಕರ್ಕೊಂಡ್ ಬಂದಿದ್ದಾರೆ. ದುಡ್ಡಿನ ಆಸೆಗೋಸ್ಕರ ನನ್ನ ಹತ್ರ ಸುಳ್ಳು ಸಾಕ್ಷಿ ಹೇಳ್ತಿದ್ರು. ಮಹಾಸ್ವಾಮಿ, ಸಂಧ್ಯಾಗೆ ಪೆಟ್ಟು ಬಿದ್ದು ಎಲ್ಲ ಮರ್ತು ಹೋಗಿದ್ದಾಳೆ, ಅದಕ್ಕೆ ಏನೇನೋ ಹೇಳ್ತಿದ್ದಾಳೆ. ಹೌದು ಸರ್, ನಾನ್ ಮರ್ತೋಗಿದ್ದೆ. ಅದ್ಯಾವ್ದೋ ಕೊಲೆನ್ ಮರ್ತಿರ್ಲಿಲ್ಲ, ನನ್ ಗುಣಗಳನ್ನ ಮರ್ತಿದ್ದೆ. ದುಡ್ಡಿಂದ ಎಲ್ಲ ಸಿಗುತ್ತೆ ಅನ್ಕೊಂಡು ಈ ಕೆಲ್ಸ ಮಾಡಕ್ ಒಪ್ಕೊಂಡೆ. ಆದ್ರೆ ಆ ತಾಯಿ ಕಣ್ಣೀರ್ ನೋಡಿ ಯಾವ್ದೋ ಹುಡುಗಿಗೆ ನ್ಯಾಯ ಕೊಡ್ಸೋದಕ್ಕೆ ಕಷ್ಟಪಡ್ತಿರೋ ಭಾರ್ಗವಿ ಅಕ್ಕನ್ ನೋಡಿ ನನ್ ಕಣ್ ತೆರೀತು. ನಾನು ಎಂತ ದೊಡ್ಡ ತಪ್ಪು ಮಾಡ್ತಿದ್ದೆ ಅಂತ ನನಗೆ ಅರ್ಥ ಆಯ್ತು. ಇವ್ರ
ಇವ್ರುಗಳು ಕೊಡೋ ದುಡ್ಡಿಂದ ಜೀವನ ಸರಿ ಹೋಗುತ್ತೆ. ಆದ್ರೆ ಆ ದುಡ್ಡಿನ ದುರಾಸೆಲಿ ಪಾಪ ಸತ್ತಿರೋ ಸಂಧ್ಯನ್ ಮಾನ ಹರಾಜಾಗ್ತಿದ್ದೀನಿ ಅನ್ನೋದು ನಂಗೆ ಅರ್ಥನೇ ಆಗ್ಲಿಲ್ಲ ಮಹಾಸ್ವಾಮಿ. ಒಂದ್ ಹುಡುಗಿಯಾಗಿ ಇನ್ನೊಂದ್ ಹುಡುಗಿಗಾಗಿರೋ ಅನ್ಯಾಯನ ನಾನು ಅರ್ಥ ಮಾಡ್ಕೋಬೇಕಿತ್ತು. ನೀವೇನ್ ಶಿಕ್ಷೆ ಕೊಟ್ರು ನನಗ್ ಬೇಜಾರಿಲ್ಲ ಮಹಾಸ್ವಾಮಿ. ಆದ್ರೆ ಅಷ್ಟೆಲ್ಲ ನೋವು ತಿಂದು ಸತ್ತೋಗಿರೋ ಸಂಧ್ಯನಿಗೆ ನ್ಯಾಯ ಸಿಗ್ಲಿ. ಈ ಸತ್ಯ ಈಗಾಗ್ಲೇ ನಂಗೆ ತಿಳಿದಿತ್ತು ಯುವರ. ಆದ್ರೂ ಈಕೆ ಬಾಯಿಂದಾನೇ ಸತ್ಯನ ಹೊರಗಾಕೋದಕ್ಕೆ ಹೀಗೆಲ್ಲ ಮಾತಾಡ್ಬೇಕು. ಜೆ ಪಿ, ಏನಿದೆಲ್ಲ? ಭಾರ್ಗವಿ ಮೇಲೆ ಅಪವಾದ ಹೊರಿಸಿ ನೀವೇ ಅನ್ಯಾಯ ಮಾಡ್ತಾ ಇದ್ದೀರಾ? ಯುವರ್ ಆನರ್, ಇಲ್ಲಿ ಗಮನಿಸಬೇಕಾದ ಅಂಶ ಇನ್ನೊಂದಿದೆ. ಇವರು ಸಂಧ್ಯಾ ಅಲ್ಲ, ರಮ್ಯಾ ಅಂದ್ಮೇಲೆ ನಿಜವಾದ ಸಂಧ್ಯಾನ ಯಾರು ಕೊಂದಿದ್ದು ಅನ್ನೋ ಪ್ರಶ್ನೆ ಉಳಿದಿದೆ. ಅದನ್ನ ಒಪ್ಕೊಳ್ಳೋದಕ್ಕೆ ಒಬ್ರು ರೆಡಿನೂ ಇದ್ದಾರೆ. ಯುವರ್ ಆನರ್, ಶಂಕ್ರು ಅವ್ರನ್ನ ಕಟಕಟೆ ಕರೆಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಹೇಳಿ ಶಂಕ್ರು ಅವರೇ, ಏನ್ ಹೇಳಕ್ ಇಷ್ಟಪಡ್ತೀರ? ನನ್ನನ್ನು ಕ್ಷಮಿಸ್ಬಿಡಿ ಮಹಾಸ್ವಾಮಿ. ಸೀತಾರಾಮ ಹೇಳಿದ್ರು ಅಂತ ಹುಡುಗಿನ ಕೊಲ್ಲಕ್ ಹೋದೆ. ಅವಳನ್ನ ಅತ್ಯಾಚಾರನೂ ಮಾಡಿದೆ. ಅದಾದ್ಮೇಲೆ ಸೀತಾರಾಮ ನಾನು ಇಬ್ರು ಸೇರಿ ಸಂಧ್ಯಾನ ಚಾಕುಯಿಂದ ಚುಚ್ಚಿ ಕೊಂದ್ಬಿಟ್ಟ ಮಹಾಸ್ವಾಮಿ. ಅಂದ್ರೆ ಸಂಧ್ಯಾಳ ಮೇಲೆ ಸಿತಾರ ಅವರು ಹಲ್ಲೆ ಮಾಡಿದಾರ? ಹೌದು.